ಹಾಗೆ ಎವ್ರಿವನ್ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ನೀವು ಕೂಡ ಅಷ್ಟೇ ಜಿಪೇ UPI ಪಿನ್ ಏನಾದ್ರೂ ಮರೆತು ಹೋಗಿದ್ರೆ ಅದನ್ನ ಮತ್ತೆ ಯಾವ ತರ ರಿಕವರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಅಂಡ್ ಕೆಲವೊಂದ್ ಸಾರಿ ಏನಾಗುತ್ತೆ ಅಂದ್ರೆ ನಮ್ಗೆ ಇದ್ದಕ್ಕಿದ್ದಂಗೆ ಕೆಲವೊಂದ್ ಸಾರಿ 6 ನಂಬರ್ ಇರುತ್ತೆ, ಇಲ್ಲಂತ 4 ನಂಬರ್ ಇರುತ್ತೆ. ಇಲ್ಲ ಅಂತಂದ್ರೆ ನಾವು ಕೆಲವೊಂದ್ ಸಾರಿ ಏನಾಗುತ್ತೆ ಅಂದ್ರೆ ಮರ್ತು ಹೋಗಿರ್ತೀವಿ. ಓಕೆನಾ, ಮರ್ತಿರೋದನ್ನು ಮತ್ತೆ ಯಾವ ತರ ನಾವು ರಿಕವರ್ ಮಾಡ್ಕೊಂಡು ಮತ್ತೆ ನಾವು ಪೇಮೆಂಟ್ ಯಾವ ತರ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಏನಾದ್ರು ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆ, ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲಾನು ತಿಳಿಸ್ತೀನಿ ಗೈಸ್. ಓಕೆ, ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ನಿಮ್ಗೆ ಜಿಪೇ ಆಪ್ ಇರುತ್ತಲ್ಲ, ಸಿಂಪಲ್ ಆಗಿ ಆ ಒಂದು ಜಿಪೇ ಆಪ್ ಅನ್ನೋದು ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಾನು ಇಲ್ಲಿದೆ ನೋಡ್ತಾ ಇದ್ದೀನಿ, ಜಿಪೇ ಆಪ್ ಅನ್ನು ಓಪನ್ ಮಾಡ್ತಾ ಇದೀನಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಪ್ರಾಪರ್ ಆಗಿ ನೋಡಿ ಯಾವ ತರ ನಿಮ್ಮೊಂದು ಗೂಗಲ್ ಪೇ UPI ಪಿನ್ ಅಂದ್ರೆ ಮರೆತು ಹೋಗಿದ್ರೆ ಮತ್ತೆ ಕರೆಕ್ಟ್ ಆಗಿ ಯಾವ ತರ ರಿಕವರ್ ಮಾಡ್ಕೊಳ್ಳೋದು ಅಂತ ಎಲ್ಲಾನು ತಿಳಿಸ್ತೀನಿ. ಅಂಡ್ ಈ ಕಡೆ ನೋಡಂಗಿದ್ರೆ ಸಿಂಪಲ್ ಆಗಿ ನಿಮ್ಗೆ ಈ ತರ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ, ಹೋಮ್ ಸ್ಕ್ರೀನು. ಅದಾಗಿದ ನಂತರ ಮೇಲೆ ನಿಮ್ಗೆ ಪ್ರೊಫೈಲ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಅಂಡ್ ಸಿಂಪಲ್ ಆಗಿ ಬ್ಯಾಂಕ್ ಅಕೌಂಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ನೀವು ನಿಮ್ಮೊಂದು ಗೂಗಲ್ ಪೇ ನಲ್ಲಿ ನಿಮ್ಮೊಂದು ಎಷ್ಟು ಬ್ಯಾಂಕ್ ಲಿಂಕ್ ಮಾಡಿದ್ರೆ ಅವೆಲ್ಲಾನು ಕಾಣಿಸ್ಕೊಳ್ಳುತ್ತೆ. ಪ್ರೆಸೆಂಟ್ ನೀನು ಯಾವ ಒಂದು ಬ್ಯಾಂಕ್ UPI ಪಿನ್ ಮರೆತು ಹೋಗಿದ್ಯಾ, ಓಕೆನಾ. ಸೊ ಅದೇ ಒಂದು ಬ್ಯಾಂಕ್ ಅನ್ನು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಈ ಒಂದು ಬ್ಯಾಂಕ್ ಅನ್ನ ಮರೆತು ಹೋಗಿದ್ದೀನಿ UPI ಪಿನ್, ನಾನು ಸ್ಟೇಟ್ ಬ್ಯಾಂಕ್. ಸಿಂಪಲ್ ಆಗಿ ನಾನು ಸ್ಟೇಟ್ ಬ್ಯಾಂಕ್ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಚೂಸ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಫರ್ಗೆಟ್ UPI ಪಿನ್ ಅಂತ ಇರುತ್ತೆ. ಸಿಂಪಲ್ ಆಗಿ ಫರ್ಗೆಟ್ UPI ಪಿನ್ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಮತ್ತೊಂದ್ ಸರಿ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ನಿಮ್ಗೆ ಕಂಟಿನ್ಯೂ ಅಂತ ಇರುತ್ತೆ. ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಎಂಟರ್ ಯುವರ್ ಡೆಬಿಟ್ ATM ಕಾರ್ಡ್ ಇನ್ಫಾರ್ಮೇಶನ್ ಅಂತ ಬರ್ತಿದೆ. ಅಂಡ್ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ATM ಕಾರ್ಡ್ ಕೊಟ್ಟಿರ್ತಾರಲ್ಲ ನಿಮ್ಮ ಬ್ಯಾಂಕ್ ಮುಖಾಂತರ, ಸೊ ಅದೇ ಒಂದು ATM ಕಾರ್ಡ್ ಏನಪ್ಪಾ ಅಂತಂದ್ರೆ ಇಲ್ಲಿ ಲಾಸ್ಟ್ 6 ನಂಬರ್ 6 ಡಿಜಿಟ್ ಲಾಸ್ಟ್ 6 ನಂಬರ್ ಅನ್ನೋದು ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ನಾನು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಪೇಸ್ಟ್ ಅನ್ನೋದು ಮಾಡಿದೀನಿ 6 ನಂಬರು. ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಅಪ್ ಟು ವ್ಯಾಲಿಡ್ ನಂಬರ್, ಓಕೆನಾ. ಇದನ್ನ ಕೂಡ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾನು ಹಾಕೊಂತೀನಿ, ಏನಿದೆ ಅದು ಅದೇ ಕರೆಕ್ಟ್ ಆಗಿ ಹಾಕೋಬೇಕಾಗುತ್ತೆ. ನಾನು 06 ಅದಾಗಿದ ನಂತರ 27 ಇದ್ದಿದ್ದು. ಸೊ ನೋಡ್ತಾ ಇದ್ರೆ ATM ಕಾರ್ಡ್ ಲಾಸ್ಟ್ 6 ಲಾಸ್ಟ್ ಅಲ್ಲಿ ಇರುತ್ತೆ 6 ನಂಬರ್ 6 ಡಿಜಿಟ್. ಆ ಒಂದು ಲಾಸ್ಟ್ 6 ನಂಬರ್ ಹಾಕೊಳ್ಳಿದ ನಂತರ ಅಪ್ ಟು ವ್ಯಾಲಿಡ್ ಎಕ್ಸ್ಪೈರ್ ಡೇಟ್ ಇರುತ್ತೆ, ಅದ್ರ ಮೇಲೆ ಹಾಕೊಳ್ಳಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೆ ಆರೋ ಮಾರ್ಕ್ ಇರುತ್ತೆ. ಸಿಂಪಲ್ ಆಗಿ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಗೊಂದು OTP ಬರುತ್ತೆ, ಓಕೆನಾ. OTP ಕೂಡ ಅದೇ ತಗೊಳುತ್ತೆ, ನೀವೇನು ಮಾಡಂಗಿಲ್ಲ. ಓಕೆ, ನೋಡ್ತಾ ಕಂಪ್ಲೀಟ್ ಆಗಿ ಒಂದು OTP ಅನ್ನೋದು ಬಂದಾಗಿದೆ, ಅದೇ ತಗೊಳುತ್ತೆ. ನೀವೆಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಹಾಕಿದ್ದೀರಿ ಅಂತ, ಓಕೆನಾ. ಸಿಂಪಲ್ ಆಗಿ ಕೆಳಗಡೆ ನಿಮ್ಗೆ ನೆಕ್ಸ್ಟ್ ಬರುತ್ತೆ. ಸಿಂಪಲ್ ಆಗಿ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ನಿಮ್ಗೆ ಎಂಟರ್ ಯುವರ್ ನ್ಯೂ UPI ಪಿನ್ ಅಂತ ಬರ್ತಿದೆ, ಓಕೆನಾ. ಸೊ ಇಲ್ಲೇನಪ್ಪಾ ಅಂದ್ರೆ ನಿಮ್ಮೊಂದು ಹಳೆ UPI ಪಿನ್ ಬೇಡ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಮರ್ತು ಹೋಗಿದ್ರ ನಿಮ್ಗೆ ನೆನಪೇ ಇಲ್ಲ, ಓಕೆನಾ. ಆದರೆ ಇವಾಗ ಏನಪ್ಪಾ ಅಂತಂದ್ರೆ ಎಂಟರ್ ಯುವರ್ ನ್ಯೂ UPI ಪಿನ್ ಅಂತ ಕೇಳ್ತಿದೆ, ಓಕೆನಾ. ಇವಾಗ ನೀವು ಹೊಸ ಒಂದು ಪಿನ್ ಅನ್ನೋದು ಇಲ್ಲಿ ಜನರೇಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಹೊಸ ಪಿನ್ ಅನ್ನೋದು ಜನರೇಟ್ ಅನ್ನೋದು ಮಾಡ್ಕೊಂತೀನಿ ಈ ತರ. ಸೊ ನೋಡ್ತಾ ನಿಮ್ ಕಣ್ಣು ಮುಂದೆ ಒಂದು ಪಿನ್ ಅನ್ನೋದು ಹಾಕೊಂಡಿದೀನಿ. ಸಿಂಪಲ್ ಆಗಿ ಇಲ್ಲಿ ಆರೋ ಮಾರ್ಕ್ ಬರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ರೀ ಎಂಟರ್ ಯುವರ್ UPI ಪಿನ್ ಅಂತ ಬರ್ತಿದೆ. ಸಿಂಪಲ್ ಆಗಿ ಮತ್ತೆ ಅದೇ ಒಂದು ಪಿನ್ ಅನ್ನೋದು ಹಾಕೋಬೇಕಾಗುತ್ತೆ ನೀವು. ನಾನು ಮತ್ತೆ ಸೇಮ್ ಪಿನ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊಂತೀನಿ ಕನ್ಫರ್ಮೇಶನ್ಗೋಸ್ಕರ, ಓಕೆನಾ. ಹಾಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಡನ್ ಅಂತ ಇರುತ್ತೆ. ಸಿಂಪಲ್ ಆಗಿ ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮೊಂದು UPI ಪಿನ್ ಏನಪ್ಪಾ ಅಂತ ಸೆಟ್ ಅನ್ನೋದು ಆಗಿದೆ, ಓಕೆನಾ. ಇವಾಗ ನಿಮ್ಮೊಂದು UPI ಪಿನ್ ಕಂಪ್ಲೀಟ್ ಆಗಿ ಸೆಟ್ ಅನ್ನೋದಾಗಿದೆ. ಆರಾಮಾಗಿ ನೀವು ಏನು ಬೇಕು ಅದನ್ನ ಈಸಿಯಾಗಿ ಮಾಡ್ಕೋಬಹುದು. ನಾನು ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ನೋಡ್ತಾ ಇದ್ರೆ ನಾನು SBI ಬ್ಯಾಂಕ್ UPI ಪಿನ್ ಚೇಂಜ್ ಅನ್ನೋದು ಮಾಡ್ಕೊಂಡಿದ್ದೆ. ಸೊ ನಾನು UPI ಪಿನ್ ಎಂಟರ್ ಮಾಡ್ಕೊಂಡು ನಾನು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಅಮೌಂಟ್ 0 ಇದೆ, ಓಕೆನಾ. ಸೊ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು GP UPI ಪಿನ್ ಏನಪ್ಪಾ ಅಂತಂದ್ರೆ ಇದ್ರ ಮುಖಾಂತರ ನೀವು ಚೇಂಜ್ ಅನ್ನೋದು ಮಾಡ್ಕೋಬಹುದು. ಅಕಸ್ಮಾತ್ ನೀವೇನಾದ್ರೂ ಮರ್ತು ಹೋಗಿದ್ರೆ, ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಮರ್ತು ಹೋಗ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಯಾರಾದ್ರೂ ರಾಂಗ್ ನಂಬರ್ ಒತ್ತು ಬಿಡ್ತಾರೆ, 2-3 ಸರಿ ಒತ್ತು ಬಿಟ್ರೆ ಅದು ಲಾಕ್ ಆಗ್ಬಿಡುತ್ತೆ, ಓಕೆ. ಹಂಗಾಗಿ ನೀವು ಮರ್ತಿದ್ರು ಕೂಡ ಆರಾಮಾಗಿ ಇದ್ರ ಮುಖಾಂತರ ATM ಕಾರ್ಡ್ ಮುಖಾಂತರ ನಿಮ್ಮೊಂದು UPI ಪಿನ್ ಸೆಟ್ ಅನ್ನೋದು ಮಾಡ್ಕೋಬಹುದು ಈಸಿಯಾಗಿ ಒಂದೇ ಕ್ಲಿಕ್ ಅಲ್ಲಿ ಗೈಸ್, ಓಕೆನಾ. ಮತ್ತೆ ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.